ನಮ್ಮ ಎದುರಿಗೆ ನಿಂತ್ಕೊಳಕ್ಕಾದವರು ನಿಮ್ಮ ಊರ್ಗ ದುಡ್ಡು ತರಕ್ಕಾದ ನೀವು ನಿಂತ್ಕೊಂಡ್ರೆ ಮತ್ತು ಸುಮ್ಗೆ ಆಗಲ್ಲ ಅಂದರೆ ನೀವು ಆಗಲ್ಲ ಇಲ್ಲಪ್ಪ. ಅದು ಹೆಂಗೆ ಬಾ ನಮ್ಮ ಊರೊಳಗೆ ನುಗ್ಗು ದುಡ್ಡು ನೀನು ತಗೊಂಬ ನೋಡೋದ್ರೆ ಅಲ್ಲೇ ಒಂದು ಪೊಲೀಸ್ಗೆ ಹಾಕೋ ಫೋನ್ ಮಾಡಿದ್ರೆ ನಿಂತ್ಕೊಳ್ಳೋದಲ್ಲ ಹಿಡಿಯೋಕ್ಕಾಗಲ್ವಾ? ಸಸ್ಪೆಂಡ್ ಮಾಡಾಕ್ಬಿಡೋದು ಎಲೆಕ್ಷನ್ ನೀವು ನಿಂತ್ಕೋಬಾರ್ದು, ಹಂಗೆ ಮಾಡ್ಬಿಡ್ಬೋದು. ಎಲ್ಲಿದ್ದೀರಿ ನೀವು ಹಾಗಾರ? ಆಗಲ್ಲ ಅಂದರೆ ಆಗಲ್ಲ. ನೀವು ಹೆಡ್ತಿ ಮೇಲೆ ಅವ್ವ ಮೇಲೆ ನಮ್ಮ ಮಂಡಿ ದಂಡದ ಮೇಲೆ ಪೋರಸ ತೋರಿಸ್ತೀವಿ ನಾವು ಅಷ್ಟೇ. ಹಾಂ, ಅವ್ರ ಮೇಲೆ ತೋರ್ಸೋಕ್ಕಾಗಲ್ವಾ? ಅದು ಹೆಂಗೆ ಮುಂದೆ ಸ್ವಲ್ಪ ದುಡ್ಡು ಹಂಚ್ಬಿಡ್ಲಿ ಅವರು, ಗೆಲ್ಲಿ ಅವರು. ನೀವೇ ಸತೈತಿ ಮೇಲೆ ಅವ್ರು ಗೆಲ್ಸ್ಬಿಟ್ಟು ದುಡ್ಡಿಸ್ಕೊಂಡು ನೀವು. ಅದಕ್ಕೆ ನಾವು ಹಸಿರು ಪಡ ರೆಡಿಯಾಗಿರ್ಬೇಕು, ಸೇನೆ ನಮ್ದು ರೆಡಿಯಾಗಿರ್ಬೇಕು. ಯಾವುದೇ ಕಾರಣಕ್ಕೂ ಎಂಟ್ರಿ ಕೊಡಬಾರ್ದು ಯಾರನ್ನೂ. ಓಟ್ ಹಾಕೋದು ನೆಕ್ಸ್ಟ್ ಕ್ವಶನ್, ನೀವು ಎಲ್ಲಿಗಾರ ಓಟ್ ಹಾಕಿ, ಅದು ನಿಮ್ಗೆ ನಾವು ಓಟ್ ಹಾಕ್ಬೇಡ ಅನ್ನಲ್ಲ. ಆಮೇಲೆ ಬಹಿಷ್ಕಾರ ಹಾಕಿವೋ, ಇನ್ನೊಂದು ಹಾಕಿವೋ, ಏನೋ ಮಾಡೋ ಅದು ಹೆಚ್ಚಕ್ಕೆ ಕೊಡೋ ಅವ್ರಿಗೆ. ಹಾಂ, ಈಗ ಫಸ್ಟು ಜಿಲ್ಲಾಧಿಕಾರಿಗಳಿಗೆನ ಬೈಕ್ ರ್ಯಾಲಿ ಮುಖಾಂತರ ಇವತ್ತು ಯಾವ ವಾರ? ಇವತ್ತು ಮಂಗಳವಾರ 9, ಸೋಮವಾರ 10. ಏನಂದರು? ಕಬ್ಬು ಸ್ಟ್ರೈಕ್ ಮಾಡಿದ್ರು, ನಮ್ಮ ವಿರುದ್ಧನೇ ಸ್ಟ್ರೈಕ್ ಮಾಡಿದ್ರು. ಏನು ಹೇಳಿ? ಈಗ DCIBಲಿ ಕಬ್ಬು ಸ್ಟ್ರೈಕ್ ಮಾಡ್ತೀವಿ, ನಮ್ಮ ವಿರುದ್ಧನೇ ಮಾಡಿಸ್ತಾರೆ. ಹೋರಾಟ ರೈತರು ನ್ಯಾಯವಾಗಿರೋದು ಯಾವುದು ಹೋರಾಟನ ಇದುವರೆಗೆ ಸರಿ ಅಂತ ಒಪ್ಕೊಂಡರು. ಅವ್ರು ಒಪ್ಕೊಳ್ಳಲ್ಲ ಅಂದರೆ ಸಾಯದ ಬರಲಿ ರೈತರು ನಮ್ಮ ದಂಡಕ ಕೂತ್ಕೊಳ್ಳಿ, ಅವರು ಸ್ಟ್ರೈಕ್ ಮಾಡಬೇಡಲ್ಲ, ಬೇಕು ಅಂತಲೇ ಮಾಡಿ. ನಾವು ಸಾಯವ? ನನ್ನ ಸಮಾಧಿ ಮೇಲೆ ನೀನು ಚೆಂಡು ಹೂ ಬೆಳೆದ, ನೀ ಬದುಕಿಯ? ಎಷ್ಟು ದಿನ ಚೆಂಡು ಹೂ ಬೆಳೆದೆ ಅಲ್ವಾ? ಕೇಳೋ ರೈತರನ್ನ, ಬರಲಿ ಅವರು. ಈಗ ನಾವು ಯಾರಿಗೋಸ್ಕರ ಅಲ್ಲ, ನಾವು ಸಾಯ್ತಾ ಇವಿ ಇಷ್ಟು ಜನ ಹಳ್ಳಿಗಳು. ಬರಲಿ ರೈತರು, ಅದೇ ಜೀವನವಾಗ ಚೆಂಡು ಹೂ ಬಿಟ್ರೆ ಬೇರೆ ಆಪ್ಷನ್ ಇಲ್ಲ ಅವ್ರಿಗೆ. ಬೆಳಲಿ, ಏನು ಲಾಭ? ಭಾರಿ ಲಾಭ ಇದ್ದ ಚೆಂಡು ಹೂಲಿ. ಅಲ್ಲ ನಾವು ನೋಡಿ ಎಲ್ಲಿಗಾರು ತಗೊಳ್ಳಲ್ಲ, ನಮ್ಮಲ್ಲಿ ಬೇಡ.